ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವಿ ಎಜು ಸಂಸ್ಕಾರ್ಗೆ ಸ್ವಾಗತ ಸುಸ್ವಾಗತ. ಎಷ್ಟೋ ನೆಚ್ಚಿನ ವಿದ್ಯಾರ್ಥಿ ಮಿತ್ರರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಇದ್ರು. ಏನಪ್ಪಾ ಅಂದರೆ ಸರ್, ಫಸ್ಟ್ PUC ಫಸ್ಟ್ ಟೆಸ್ಟ್ಗೆ ಸಂಬಂಧಿಸಿದ ಹಾಗೆ ಇಂಗ್ಲೀಷ್ ವಿಷಯದಲ್ಲಿ ಯಾವುದಾದ್ರೂ ಮಾಡಲ್ ಕ್ವಶನ್ ಪೇಪರ್ನ ಅಪ್ಡೇಟ್ ಮಾಡಿ ಸರ್, ಜೊತೆಗೆ ಪ್ಯಾಟರ್ನ್ ಕೂಡ ದಯವಿಟ್ಟು ತಿಳಿಸ್ಕೊಡಿ ಸರ್ ಅಂತ ಕೇಳ್ತಾ ಇದ್ರು. ಖಂಡಿತ ವಿದ್ಯಾರ್ಥಿ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ಫಸ್ಟ್ PUCಗೆ ಸಂಬಂಧಿಸಿದ ಹಾಗೆ ಇಂಗ್ಲೀಷ್ ಲ್ಯಾಂಗ್ವೇಜ್ನಲ್ಲಿ 40 ಮಾರ್ಕ್ಸ್ಗೆ ಯಾವ ರೀತಿ ಕ್ವಶನ್ಸ್ ಬರುತ್ತೆ ಮತ್ತು ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಬನ್ನಿ. ಅದಕ್ಕಿಂತ ಮುಂಚೆ ಹೊಸದಾಗಿ ನೀವು ನಮ್ಮ ಚಾನಲ್ಗೆ ಭೇಟಿಯನ್ನು ಕೊಟ್ಟಿದ್ರೆ ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂದರೆ ಮುಂಬರುವಂಥ ಎಜುಕೇಷನ್ ಅಪ್ಡೇಟ್ಸ್ ಆಗಿರ್ಬೋದು, ಪಾಸಿಂಗ್ ಪ್ಯಾಕೇಜಸ್ ಆಗಿರ್ಬೋದು, ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಆಗಿರ್ಬೋದು, ಎಲ್ಲವನ್ನು ಕೂಡ ಕೊಡ್ತಾ ಹೋಗ್ತಾ ಇರ್ತವೆ. ಮತ್ತೆ ಯಾಕೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ, ಜೊತೆಗೆ ಆಲ್ ಅನ್ನೋದನ್ನು ಒತ್ತಿ. ಬನ್ನಿ ಈಗ ವಿಡಿಯೋವನ್ನು ಶುರು ಮಾಡೋಣ. ವಿದ್ಯಾರ್ಥಿಗಳೇ, ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ಮೊದಲನೇ ಮೇನಲ್ಲಿ ನಿಮಗೆ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಬೈ ಚೂಸಿಂಗ್ ದ ರೈಟ್ ಆಪ್ಷನ್ಸ್. ಟೋಟಲ್ ಆಗಿ 5 ಕ್ವಶನ್ಸ್ ಇರುತ್ತೆ ನೋಡಿ. ಟೋಟಲ್ ಆಗಿ 5 ಕ್ವಶನ್ಸ್ ಇರುತ್ತೆ. 1 2 3 4 5 ಕ್ವಶನ್ಸ್ ಇರುತ್ತೆ, MCQ ಕ್ವಶನ್ಸ್. ಓಕೆ, ಇನ್ನು ಸೆಕೆಂಡ್ ಮೇನಲ್ಲಿ ಏನು ಕೇಳ್ತಾರೆ ಅನ್ನೋದನ್ನು ನೋಡೋದಾದ್ರೆ, ಆನ್ಸರ್ ಎನಿ 2 ಆಫ್ ದ ಫಾಲೋಯಿಂಗ್ ಇನ್ ಪ್ಯಾರಾಗ್ರಾಫ್ 80 ವರ್ಡ್ಸ್, 80 to 100 ವರ್ಡ್ಸ್. ಸೊ 2 4 8, ಟೋಟಲ್ ಆಗಿ 8 ಮಾರ್ಕ್ಸ್ ಇರುತ್ತೆ. ಇಲ್ಲಿ 3 ಕ್ವಶನ್ಸ್ನ ಕೊಟ್ಟಿದ್ದಾರೆ. ಅದರಲ್ಲಿ ನೀವು ಯಾವುದಾದ್ರೂ 2 ಕ್ವಶನ್ಸ್ನ ಆನ್ಸರ್ ಮಾಡಬೇಕಾಗತ್ತೆ. ಓಕೆ, ಸೊ ನೀವು ಎಷ್ಟು ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕಾಗತ್ತೆ? ಓನ್ಲಿ ನೀವು 2 ಕ್ವಶನ್ಸ್ಗೆ ಮಾತ್ರ ಆನ್ಸರ್ ಮಾಡಬೇಕಾಗತ್ತೆ. ಸೊ ಒಂದೊಂದಕ್ಕೆ 4 ಮಾರ್ಕ್ಸು, 8 ಮಾರ್ಕ್ಸು. ಇನ್ನು ಥರ್ಡ್ ಮೇನ್ ಬರೋಣ. ಥರ್ಡ್ ಮೇನಲ್ಲಿ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 200 ವರ್ಡ್ಸ್. 200 ವರ್ಡ್ಸಲ್ಲಿ ನೀವು ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಮಾಡಬೇಕಾಗತ್ತೆ. ಸೊ ಟೋಟಲ್ ಆಗಿ 6 ಮಾರ್ಕ್ಸ್ ಇರುತ್ತೆ. ಸೊ ಇಲ್ಲಿ ನೀವು ಟೋಟಲ್ ಆಗಿ 9 10 11 3 ಕ್ವಶನ್ಸ್ನ ಕೊಟ್ಟಿರ್ತಾರೆ. ಸೊ ಇದರಲ್ಲೂ ಕೂಡ ಯಾವುದಾದ್ರೂ ಒಂದು ಕ್ವಶನ್ಸ್ಗೆ ನೀವು ಆನ್ಸರ್ನ ಮಾಡಬೇಕಾಗತ್ತೆ. ಇನ್ನು ಫೋರ್ತ್ ಮೇನಲ್ಲಿ ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ಸೆಟ್ ಆನ್ ಇಟ್. ಸೊ ಅಲ್ಲಿ ಪ್ಯಾಸೇಜ್ ಕೊಟ್ಟಿರ್ತಾರೆ. ಸೊ ಅದೇ ರೀತಿಯ ಕ್ವಶನ್ಸು ಕೂಡ ಕೊಟ್ಟಿರ್ತಾರೆ. ತೋರಿಸ್ತೀರಾ ನಾನು ನಿಮಗೆ. ಟೋಟಲ್ ಆಗಿ 5 ಮಾರ್ಕ್ಸ್ ಇರುತ್ತೆ ಮಕ್ಕಳೇ. ಓಕೆ, ಸೊ ಕ್ವಶನ್ಸ್ ಈ ಪ್ಯಾರಾಗ್ರಾಫ್ಗೆ ಸಂಬಂಧಪಟ್ಟ ಹಾಗೆ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ನೋಡಿ, ಇದಿಷ್ಟು ಕ್ವಶನ್ಸ್ ಇರುತ್ತೆ. ಸೊ ಆ ಪ್ಯಾರಾಗ್ರಾಫ್ನ ಓದ್ಕೊಂಡು ನೀವು 5 ಕ್ವಶನ್ಸ್ ಇರುತ್ತೆ, ಒಂದೊಂದು ಮಾರ್ಕ್ಸ್ ಇರುತ್ತೆ. 5 ಮಾರ್ಕ್ಸ್ನ ನೀವು ಈಸಿಯಾಗಿ ತೆಗೆದುಕೊಳ್ಬಹುದು. ಇನ್ನು ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಆರ್ಟಿಕಲ್ಸ್ ಆ್ಯಂಡ್ ಪ್ರಿಪೊಸಿಷನ್ಸ್ ಗಿವನ್ ಇನ್ ಬ್ರಾಕೆಟ್ಸ್. ನೋಡಿ, ಪ್ರಿಪೊಸಿಷನ್ಸ್ ಎಲ್ಲ ನೀವು ಫಿಲಪ್ ಮಾಡಬೇಕಾಗತ್ತೆ. ಓಕೆ, ಸೊ ಇದಕ್ಕೆ 4 ಮಾರ್ಕ್ಸ್ ಇರುತ್ತೆ. ಓಕೆ, ಫಿಲ್ ಇನ್ ದ ಬ್ಲಾಂಕ್ಸ್ ನೀವು ಒಂದು ಕರೆಕ್ಟಾಗಿ ಮಾಡಿದ್ರೂ ಕೂಡ ನಿಮಗೆ 1 ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಇದೆಲ್ಲ ಗ್ರಾಮರ್ಗೆ ಸಂಬಂಧಪಟ್ಟಿರುವಂಥದ್ದು. ಇನ್ನು ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಸೂಟಬಲ್ ಫ್ರಮ್ ಆಫ್ ದ ವರ್ಬ್ ಗಿವನ್ ಇನ್ ಬ್ರಾಕೆಟ್ಸ್. ಟೋಟಲ್ ಆಗಿ 4 ಮಾರ್ಕ್ಸ್ ಇರುತ್ತೆ. ನೋಡಿ ಯಾವ ರೀತಿಯಾಗಿ ಕೇಳ್ತಾರೆ ಅಂದರೆ ನಿಮಗೆ ಇದು ಮಾಡಲ್ ಕ್ವಶನ್ ಪೇಪರ್ ಸಮೇತ ತೋರಿಸ್ತಾ ಇದ್ದಾವೆ. ಓಕೆ, ಸೊ ಅದೇ ರೀತಿಯಾಗಿ ಚೂಸ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬ್ ದಟ್ ಅಗ್ರೀಸ್ ವಿತ್ ದ ಸಬ್ಜೆಕ್ಟ್. ಟೋಟಲ್ ಆಗಿ 3 ಮಾರ್ಕ್ಸ್ ಇರುತ್ತೆ. ಓಕೆ, ನೋಡಿ ನೀವು ಈ ಮಾಡಲ್ ಕ್ವಶನ್ ಪೇಪರ್ನ ನೋಡ್ತಾ ಇರ್ಬೋದು. ಈ ಮಾಡಲ್ ಕ್ವಶನ್ ಪೇಪರ್ ನಿಮಗೆ ಬೇಕು ಅಂತಂದರೆ ಟೆಲಿಗ್ರಾಮ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇವೆ. ಮರಿದೇನೆ ಟೆಲಿಗ್ರಾಮ್ ಲಿಂಕಲ್ಲಿ ನೀವು ಫಾಲೋ ಮಾಡ್ತಾರೆ ಎಲ್ಲ PDF-ಗಳಿಗಾಗಿ. ಅದೇ ರೀತಿಯಾಗಿ ಇಲ್ಲಿ ಕರೆಕ್ಟ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಆ್ಯಂಡ್ ರೀರೈಟ್ ದೆಮ್ ಅಂತ ಇದೆ. ಸೊ ಟೋಟಲ್ ಆಗಿ 2 ಕೊಟ್ಟಿರ್ತಾರೆ. ಸೊ ನೀವು ಯಾವುದಾದ್ರೂ ಒಂದನ್ನು ಬರೆದ್ರೆ 2 ಮಾರ್ಕ್ಸ್ ಇರುತ್ತೆ. ಇನ್ನು ರೀಅರೇಂಜ್ ದ ಸೆಗ್ಮೆಂಟ್ಸ್ ಟು ಫಾರ್ಮ್ ಎ ಮೀನಿಂಗ್ಫುಲ್ ಸೆಂಟೆನ್ಸಸ್ ಇರುತ್ತೆ. ಸೊ ಅಂದರೆ ರೀಅರೇಂಜ್ ಮಾಡಿ ಸರಿಯಾದ ರೀತಿಯಲ್ಲಿ ನೀವು ಬರೀಬೇಕಾಗುತ್ತೆ. ಸೆಂಟೆನ್ಸ್ ಫಾರ್ಮೇಷನ್ ಮಾಡಬೇಕಾಗುತ್ತೆ, 1 ಮಾರ್ಕ್ಸ್ ಸಿಗುತ್ತೆ. ಸೊ ಅದೇ ರೀತಿಯಾಗಿ ರೀರೈಟ್ ಆಸ್ ಡೈರೆಕ್ಟೆಡ್ ಕೊಟ್ಟಿರ್ತಾರೆ. ಸೊ ಅದಕ್ಕೂ ಕೂಡ 2 ಮಾರ್ಕ್ಸ್ ಇರುತ್ತೆ. ನೋಡ್ತಾ ಇದ್ದೀರಾ ನಿಮಗೆ ಯಾವ ರೀತಿಯಾಗಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಇರುತ್ತೆ ಅಂತ ಹೇಳಿ. ಸೊ ಆ್ಯಂಡ್ ದೆನ್ ಆ್ಯಡ್ ಎ ಕ್ವಶನ್ ಟ್ಯಾಗ್. ಸೊ ಅದು ಕೂಡ ಇರುತ್ತೆ. ಅದನ್ನು ಸೇರಿಸಿ 2 ಮಾರ್ಕ್ಸ್ ನಿಮಗೆ ಕೊಡ್ತಾ ಹೋಗ್ತಾ ಇರ್ತಾರೆ. ಇದಕ್ಕೊಂದು ಮಾರ್ಕ್ಸು, ರೀರೈಟ್ ಆಸ್ ಡೈರೆಕ್ಟೆಡ್ಗೆ 1 ಮಾರ್ಕ್ಸು, ಆ್ಯಡ್ ಕ್ವಶನ್ ಟ್ಯಾಗ್ಗೆ 1 ಮಾರ್ಕ್ಸು. ಇದಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಏನಾದರೂ ಕೂಡ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆನಾ? ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮರಿದೇ ಒಂದು ಲೈಕ್ ಮಾಡಿ, ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು.